ಟಿವಿ ಇದು ನಿಮ್ಮ ವಾಹಿನಿ. ನಮಸ್ಕಾರ. ದಳಪತಿ ಟಿವಿಗೆ ಸ್ವಾಗತ. ಐತಿಹಾಸಿಕ ನಗರಿ ಬಾಗಲಕೋಟೆಯ ಬಾದಾಮಿ ಇದೀಗ ಅಕ್ರಮ ಮರಳು ಗಣಿಗಾರಿಕೆಯ ಅಡ್ಡೆಯಾಗಿ ಬದಲಾಗಿದೆ. ಬಾದಾಮಿ ತಾಲೂಕಿನ ಹೈಲುಗಳನ್ನು ಮರಳು ಮಾಫಿಯಾ ರಾಜಾರೋಷವಾಗಿ ನುಂಗಿಹಾಕುತ್ತಿದೆ. ಆಶ್ಚರ್ಯದ ಸಂಗತಿಯೆಂದರೆ ಈ ದಂಧೆಕೋರರಿಗೆ ಜನಪ್ರತಿನಿಧಿಗಳ ಬೆಂಬಲವಿದೆಯಾ ಎಂಬ ಅನುಮಾನ ಕಾಡುತ್ತಿದೆ. ಏಕೆಂದರೆ ಸ್ವತಃ ಶಾಸಕರ ಆಪ್ತರು ಎಂದು ಹೇಳಿಕೊಳ್ಳುವವರೇ ಈ ಅಕ್ರಮ ದಂಧೆಯಲ್ಲಿ ಮುಖ್ಯ ಪಾತ್ರಧಾರಿಯರೂ ಆಗಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಬಾದಾಮಿ ತಾಲೂಕಿನಲ್ಲಿ ನಡೆಯುತ್ತಿರುವ ಈ ಬೃಹತ್ ಮರಳು ಜಾಲದ ಕರಾಳ ಮುಖವನ್ನು ನಮ್ಮ ದಳಪತಿ ಟಿವಿ ತಂಡ ಗ್ರೌಂಡ್ ಝೀರೋದಿಂದ ಬಯಲಿಗೆಳೆದಿದೆ. ಬನ್ನಿ ನೋಡೋಣ ಈ ವರದಿ. ಇದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಬೇಲೂರು ಮತ್ತು ಜಾಲಿಹಾಳ ಗ್ರಾಮಗಳು. ಇಲ್ಲಿನ ಹಳ್ಳುಗಳಲ್ಲಿ ಮರಳು ಮಾಫಿಯಾ ಯಾವ ಮಟ್ಟಿಗೆ ಬೇರೂರಿದೆ ಎಂದರೆ ಹಗಲು ರಾತ್ರಿ ಎನ್ನದೇ ಯಂತ್ರಗಳನ್ನು ಬಳಸಿ ಮರಳು ಲೂಟಿ ಮಾಡಲಾಗುತ್ತಿದೆ. ಈ ಬಗ್ಗೆ ಪ್ರಾದೇಶಿಕ ಮಾಧ್ಯಮಗಳು ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಎಷ್ಟೇ ವರದಿಗಳಾದರೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳು ಮಾತ್ರ ಜಾಣಕುರುಡು ಪ್ರದರ್ಶಿಸುತ್ತಿದ್ದಾರೆ. ಈ ಅಕ್ರಮ ದಂಧೆಯ ಹಿಂದಿರುವ ಅಸಲಿ ಕಹಾನಿಯೇ ಬೇರೆ. ಬಾದಾಮಿ ಶಾಸಕರ ಆಪ್ತರು ಎಂದು ಹೇಳಿಕೊಂಡು ಕೆಲವರು ಅಮೀನ್ ಸಾಬ್ ಭಗವಾನ್, ಮಂಜುನಾಥ ಹೊಸಮನಿ, ಕುಮಾರ ಹೊಸಮನಿ, ಸಿದ್ದೀಕ್ ಹಾಜಿ ಪಟೀಲ್, ಮಾಭುಸಾಬ್ ಭಗವಾನ್ ಹಾಗೂ ಶೇಖರ್ ಗೌಡ ಪಾಟೀಲ್ ಈ 6 ಜನರು ಶಾಸಕರ ಹೆಸರಿನಲ್ಲಿ ಯಾವುದೇ ಅಧಿಕಾರಿಗಳ ಭಯವಿಲ್ಲದೆ ಬೇಲೂರು ಮತ್ತು ಜಾಲಿಹಾಳ ಗ್ರಾಮಕ್ಕೆ ಹೊಂದಿಕೊಂಡಿರುವ ಸಾಸ್ವಿ ಹಳ್ಳದ ಒಡಲನ್ನು ಬಗೆದು ಅಕ್ರಮ ಮರಳು ಸಾಗಿಸುವಲ್ಲಿ ತೊಡಗಿದ್ದಾರೆ ಎಂಬ ಗಂಭೀರ ಆರೋಪ ಸ್ಥಳೀಯ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ನಮ್ಮ ದಳಪತಿ ಟಿವಿ ತಂಡದ ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಾಗ ಅಕ್ರಮದ ನೈಜ ಚಿತ್ರಣ ಬಯಲಾಗಿದೆ. ನಿಯಮಗಳ ಪ್ರಕಾರ ಮರಳು ತುಂಬಿದ ವಾಹನಗಳು ವೇ ಬ್ರಿಡ್ಜ್ ಅಥವಾ ತೂಕದ ಯಂತ್ರದ ಮೇಲೆಯೇ ಹಾದು ಹೋಗಬೇಕು. ಆದರೆ ಇಲ್ಲಿ ಮರಳು ತುಂಬಿದ ವಾಹನಗಳು ವೇ ಬ್ರಿಡ್ಜ್ ಪಕ್ಕದ ದಾರಿಯಿಂದಲೇ ಅಧಿಕಾರಿಗಳ ಕಣ್ತಪ್ಪಿಸಿ ಅಥವಾ ಅಧಿಕಾರಿಗಳ ಜೊತೆ ಶಾಮೀಲಾಗಿ ದರ್ಪದಿಂದ ಸಾಗುತ್ತಿವೆ. ಇದು ವ್ಯವಸ್ಥೆಯ ಅಣಕವಷ್ಟೇ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಜವಲ್ಲಿಸ್ಟ್ ಮಧುಸೂದನರವರಿಗೆ ದೂರವಾಣಿಯ ಮೂಲಕ ಮಾತನಾಡಿದ್ದು ಹೀಗೆ. ಹಲೋ, ಯಾರು? ಸಾಹೇಬ್ರ ನಮಸ್ತೆ. ನಮಸ್ತೆ ಸರ್, ನಾವು ಬದಾಮಿಯಿಂದ ದೇವರಾಜ್ ರತ್ನಾಕರ್ ಅಂತ ಹೇಳ್ರಿ, ದಳಪತಿ ಟಿವಿ ವರದಿಗಾರ್ರಿ. ಹಾ, ಹೇಳ್ರಿ ಸರ್. ಬೇಲೂರು ಗ್ರಾಮದಾಗ ಬಾಗೋಣ ಪಾಯಿಂಟ್ನ್ಯಾಗ ಅದು ಹಳ್ಳನ ಅಡ್ಡ ಹಾಕ್ತಾರಲ್ರಿ ಸರ್ ಅವರು? ಲೀಸಾಗೆ ಇರೋದು ಅದು. ಹಾಕಿ ಎಲ್ಲ ಇದು ಮಾಡಿವಿ. ಹಾ, ಹೋಗಿರಲ್ಲ ಸರ್. ನಾಳೆ ಸ್ಪಾಟಿಗೆ ಬರ್ತೀರೇನು ಸರ್ ತಾವು? ನಾಳೆ ಸಂಡೇ ಐತಿ. ಸೋಮವಾರ ಬರ್ರಿ. ನಾವು ಲೈವ್ ವಿಡಿಯೋಸ್ ತೊಗೊಂಡಿವಿ ಸರ್ ಅಲ್ಲಿ. ನಿಮಗ್ ಕಳ್ಸಿವಿ, ನೀವು ನೋಡಿರಿ. ಮತ್ ನಮ್ಮ ಫೋನ್ ಅಟೆಂಡ್ ಮಾಡ್ಲಿಲ್ಲ. ಅಲ್ಲ, ನೋಡಿದೀವಿ. ಅದೇನು ಇದ್ರದ್ದು ವೇ ಬ್ರಿಡ್ಜ್ ಹತ್ರ ಯಾವ್ದೋ CC ಕ್ಯಾಮ್ರಾ ಐತಿ. ಪಾಯಿಂಟ್ನಾಗ ಅದಾವ CC ಕ್ಯಾಮ್ರಾ. ಅದ್ರ ಮ್ಯಾಗ ಹತ್ತಿಸ್ತಾರ ಸಾಹೇಬ್ರ ಅವರು? ಅದ್ರ ಮ್ಯಾಗ ಗಾಡಿ ಹತ್ತದಲ್ ಸರ್. ಅದು ಹೋಗ್ಬಿಡ್ರಿ. ಬಂದ್ ನೋಡೋಣ, ಅದೇನ್ ಮಾಡ್ತಾರ ನೋಡೋಣ. ಅಲ್ಲ ಸರ್, ನೋಡೋಣ. ತಮ್ಮ ಗಮನಕ್ಕೆ ಐತೆ ಇಲ್ಲ ಗೊತ್ತಿಲ್ಲ. ಅದಕ್ಕೆ ಮಂಡೇ ಬರ್ರಿ ಸರ್ ತಾವು. ಈಗ ಹಳ್ಳದಿಂದ 50 ಮೀಟರ್ ದೂರ ಅಂತರದಾಗ ಅವರು ಪಾಯಿಂಟ್ ಮಾಡ್ಬೇಕು ಸರ್. 50 ಮೀಟರ್ ಅಲ್ರಿ, ಅದಕ್ಕೆ ಹಚ್ಚ ಬ್ರಿಡ್ಜ್ ಐತಿ. ಆ ಬ್ರಿಡ್ಜ್ ಕಿತ್ಕೊಂಡ್ ಹೋಗುತ್ತೆ ಮಳಿ ಬಂದ್ರ. ಆ ರೀತಿ ಒಳಗೆ ಅಡ್ಡಾರ್ರಿ ಅವರಲ್ಲಿ. ಹಾ, ಮತ್ ಸರ್ ತಮ್ಮ ಗಮನಕ್ಕೆ ಐತಾನಿಲ್ಲ ಸಾಹೇಬ್ರ? ನೋಡ್ತೀನಿ. ನಾವು ಲಾಸ್ಟ್ ಟೈಮ್ ಎಲ್ಲ ಇದು ಮಾಡಿ ಅವಾಗೆಲ್ಲ 5 ಲಕ್ಷ ದಂಡ ಕಟ್ಸಿವಿ. ಅದೇ ಇದು ಹಿಂಗಾಗಿರೋದಕ್ಕೆ. ಈ ತರ ಹಂಗ ಏನಾರ ಆಯ್ತು ಅಂದ್ರೆ ಮತ್ತೆ ಅದೇ ತರ ಇದು ಮಾಡೋಣ ಅಷ್ಟೇ. ಸೊ ತಾವು ಮಂಡೇ ವಿಸಿಟ್ ಮಾಡ್ರಿ ಸರ್. ಹಾ ರೀ ಸರ್, ಮಾಡೋಣ. ಮಂಡೇ ನಾ ಮತ್ತೆ ಫೋನ್ ಹಚ್ಚಿ ನೋಡಿ ಸರ್ ತಮ್ಗೆ. ಹಾ ರೀ, ಓಕೆ ಸರ್, ಓಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ಆ ಮರಳು ಮಾಫಿಯಾದ ದಂಧೆಯ ಅಸಲಿ ಆಟ. ರಾಜಾರೋಷವಾಗಿ ಹಳ್ಳುಗಳನ್ನೇ ಬಗೆಯುತ್ತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಳುತ್ತಾ ಈ ಮರಳು ಕಳ್ಳರ ಹಾಗೂ ಇವರಿಗೆ ಕುಮ್ಮಕ್ಕು ನೀಡುತ್ತಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುತ್ತಾರಾ? ಕಾದು ನೋಡಬೇಕಿದೆ. ಇದು ದಳಪತಿ ಟಿವಿ ತಂಡದ ವಿಶೇಷ ವರದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ದಳಪತಿ ಟಿವಿ. ಬಾದಾಮಿ ತಾಲೂಕಿನ ವರದಿಗಾರರು ದೇವರಾಜ ರತ್ನಾಕರ, ದಳಪತಿ ತಂಡ.